ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತಿನ ಆಸೆ ಎಪಿಸೋಡ್ ನೋಡ್ಕೊಂಬರೋಣ. ಈ ಕಡೆ ಮೀನಾ ಅವ್ರ ಅಮ್ಮನ ಒಪ್ಸೋಕೆ ನೋಡ್ತಾ ಇರ್ತಾಳೆ. ಅಮ್ಮ ಏನೂ ಆಗೋದಿಲ್ಲಮ್ಮ, ದಯವಿಟ್ಟು ನನ್ನ ಮಾತು ಕೇಳಿ. ಇವರಿಬ್ಬರು ಜಗಳದಿಂದ ಕನಕ ಭಾಳ ಹಾಳಾಗ್ತಾ ಇದೆ. ಇಬ್ಬರು ಜಗಳ ಮೂರನೇವ್ರಿಗೆ ಲಾಭ ಅನ್ನೋಂಗೆ ಕನಕ ಪ್ರೀತಿ ಬಲಿ ಆಗ್ತಾ ಇದೆ ಅಮ್ಮ, ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ಈ ಕಡೆ ಮೀನವ್ರ ಅಮ್ಮಗೆ ಹೇಳ್ತಾರೆ. ಆದರೂ ಈ ಕಡೆ ಅವ್ರ ಅಮ್ಮ ಕೇಳೋದಿಲ್ಲ. ಬೇಡ ಕಣೆ, ನನ್ನ ಮಾತು ಕೇಳು, ಯಾಕೆ ನನ್ನ ಮಾತು ಕೇಳ್ತಾ ಇಲ್ಲ ನೀನು? ಅಳಿಯಂದ್ರಿಗೆ ಇಷ್ಟ ಇಲ್ಲ ಅಂದಮೇಲೆ ಅವ್ರ ವಿರುದ್ಧವಾಗಿ ಹೆಂಗೆ ಹೋಗೋದು? ಅವ್ರು ಓಕೆ ಅಂತೇಳಿ ನಾನೇ ಮುಂದೆ ನಿಂತು ಮದುವೆ ಮಾಡ್ತೀನಿ ಅಂತೇಳಿ ಮೀನವ್ರ ಅಮ್ಮ ಅಂತಾರೆ. ಅಮ್ಮ, ನಾನು ಹೇಳ್ತಿರೋದು ಯಾಕಮ್ಮ ನಿನಗೆ ಅರ್ಥ ಆಗ್ತಾ ಇಲ್ಲ? ದಯವಿಟ್ಟು ನಾನು ಹೇಳೋದು ಅರ್ಥ ಮಾಡ್ಕೊಳಮ್ಮ ಅಂತ ಹೇಳಿ ಈ ಕಡೆ ಮೀನ ಕನ್ವಿನ್ಸ್ ಮಾಡ್ತಾಳೆ ಅವ್ರ ಅಮ್ಮನ. ಆದರೂ ಒಪ್ಕೊಳ್ಳೋದಿಲ್ಲ. ಅವಳ ಜೀವನ ಚೆನ್ನಾಗಿರಬೇಕು ಅಂತ ಇಷ್ಟ ಇಲ್ವಾ ನಿನಗೆ ಅಂದಾಗ, ಎಲ್ಲ ತಂದೆ ತಾಯಿಗೂ ತನ್ನ ಮಕ್ಕಳ ಜೀವನ ಚೆನ್ನಾಗಿರಬೇಕು ಅಂತಲೇ ನಾನು ಅಂದ್ಕೊಳ್ಳೋದು, ಅವಳು ಚೆನ್ನಾಗಿರಲಿ ಅಂತಲೇ ನಾನು ಬಯಸ್ತಾ ಇರೋದು ಅಂತೇಳಿ ಅಂತಾರೆ. ಅದಕ್ಕೆ ಈ ಕಡೆ ಇವರು ಏನು ಮಾತಾಡಬೇಕಂತ ಗೊತ್ತಾಗೋದೇ ಇಲ್ಲ. ಅದಕ್ಕೆ ಮೀನಾ, ಅಮ್ಮ ಗ್ರ್ಯಾಂಡಾಗೆಲ್ಲ ಏನು ಮದುವೆ ಬೇಡ, ಸಿಂಪಲ್ಲಾಗಿ ನಮ್ಮ ತಕ್ಕಂಗೆ ಮದುವೆ ಮಾಡೋಣ, ದೇವಸ್ಥಾನದಲ್ಲಿ ಮದುವೆ ಮಾಡೋಣಮ್ಮ ಸಾಕು, ಆಮೇಲೆ ನೋಡ್ಕೊಳ್ಳೋಣ, ನೀನು ಒಪ್ಪಿಗೆ ಕೊಟ್ಟರೆ ಸಾಕಮ್ಮ ಅಂತ ಹೇಳಿ ಮೀನಾ ಅಂತಾಳೆ. ನಾನು ಒಪ್ಕೊಂಡ್ರೆ ಸಾಕಾ? ನಾಳೆ ಏನು ಮಾಡ್ತೀಯ ನೀನು? ನಿನ್ನ ಗಂಡ ನಾಳೆ ದಿವಸ ನಿನ್ನನ್ನು ವಿರುದ್ಧವಾಗಿ ನಿಂತ್ಕೊಂಡ್ರೆ ಏನು ಮಾಡ್ತೀಯ ನೀನು ಅಂತಂದಾಗ ಮೀನಾ ಏನು ಮಾತಾಡ್ತಾರೆ, ಸೈಲೆಂಟಾಗಿ ನಿಂತ್ಕೊಂಡ್ಬಿಡ್ತಾಳೆ. ಆ ಥರ ಎಲ್ಲ ಏನೂ ಆಗೋದಿಲ್ಲಮ್ಮ, ನನ್ನ ಮಾತು ಕೇಳು ಅಂತಾರೆ. ಸರಿ, ಕನಕ ಜೀವನ ಚೆನ್ನಾಗಿರುತ್ತೆ, ಕನಕ ಚೆನ್ನಾಗಿರ್ತಾಳೆ, ಒಪ್ಕೊತೀನಿ, ಆದರೆ ನಿನ್ನ ಜೀವದ ಕತೆ ಏನು, ನಿನ್ನ ಜೀವನದ ಕತೆ ಏನು ಅಂತೇಳಿ ಅಂತಾರೆ. ಅಮ್ಮ, ನೀನು ಮನೆಗೆ ಬಂದಾಗ ಮಂಚೂರು ಥರನೂ ಕೂಡ ಟ್ರೀಟ್ ಮಾಡಲ್ಲ ನಮ್ಮತ್ತೆ, ಆದರೆ ಕನಕನ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಅರುಣ್ ಅವರಮ್ಮ, ನೋಡಿದ್ಯಾ? ಅವ್ರ ಮನೆಗೆ ಹೋದರೆ ಎಷ್ಟು ಸಂಸ್ಕಾರವಾಗಿ ಮಾತಾಡ್ತಾರೆ, ಅದಕ್ಕಿಂತ ಒಳ್ಳೆಯದು ಇನ್ನೇನಮ್ಮ, ಅದಕ್ಕಿಂತ ಹೆಚ್ಚಾಗಿ ಬೇರೆ ಏನಮ್ಮ ಬೇಕು ನಿನಗೆ ಅಂತಾರೆ. ಅದಕ್ಕೆ ಅವ್ರ ತಾಯಿ, ಮೀನಾ, ಬರೀ ನೀ ಕನಕ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದೆಯಾ? ನಾನು ಇಬ್ಬರು ಹೆಣ್ಮಕ್ಳ ಜೀವನನೂ ಯೋಚನೆ ಮಾಡ್ತಾ ಇದ್ದೀನಿ. ನಾಳೆ ದಿವಸ ನಿನ್ನ ಯೋಚನೆ ನೀನು ಮಾಡು, ನಿನ್ನ ಗಂಡನ ಮನೆಗೆ ನಿನಗಿರುತ್ತಾ, ತವ್ರ ಮನೆ ಅಂತ ನಿನಗಿರುತ್ತಾ ನಾಳೆ ದಿವಸ? ನಾನು ಏನು ಕೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊ ಅಂತ ಹೇಳಿ ಈ ಕಡೆ ಮೀನಾ ಅಂತಾಳೆ. ಮೀನಾಗೆ ಅವ್ರ ತಾಯಿ ಅಂತಾರೆ. ಅದಕ್ಕೆ ಮೀನಾ ಸಹ ಸೈಲೆಂಟಾಗಿ ನಿಂತ್ಕೊಂಡ್ಬಿಡ್ತಾಳೆ. ಏನು ಮಾಡಬೇಕಂತ ಗೊತ್ತಾಗೋದೇ ಇಲ್ಲ ಒಂದು ಕ್ಷಣಕ್ಕೆ. ಈಗ ಏನಾದರೂ ನಿಮ್ಮ ಅಪ್ಪ ಬದುಕಿದರೆ ನಾನು ತೊಗೊಂಡ್ರೆ ಒಳ್ಳೆ ನಿರ್ಧಾರನೇ ಅಂತ ಹೇಳ್ತಾ ಇದ್ರು ಅಂತೇಳಿ ಅಂತಾಳೆ. ಈ ಕಡೆ ಕನಕ ಅದನ್ನೆಲ್ಲ ಕೇಳಿಸ್ಕೊಂಡು ತುಂಬಾ ಅಳ್ತಾ ಇರ್ತಾಳೆ. ಕನಕಾಗೆ ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ. ಇದನ್ನೆಲ್ಲ ಕೇಳಿ ಕನಕನೂ ಸಹ ಒಂದು ಡಿಸಿಷನ್ಗೆ ಬರ್ತಾಳೆ. ಸರಿ ಆಯಿತು ಅಂತ ಹೇಳಿ ಕಣ್ಣೀರನ್ನು ಒರೆಸ್ಕೊಂಡು ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ಶಾಂತಿ ಕ್ಲಾಸಲ್ಲಿ ಬಂದು ಎಲ್ರಿಗೂ ಡ್ಯಾನ್ಸ್ ಹೇಳ್ಕೊಡ್ತಾ ಇರ್ತಾರೆ. ಅದೇ ಟೈಮಲ್ಲಿ ಡ್ಯಾನ್ಸ್ ಆಡ್ತಾ ಹಿಂದೆ ಇರುವಂತಹ ಒಂದು ಇಬ್ಬರು ಸ್ಟೂಡೆಂಟ್ಸ್ ಬಂದು ಬಿದ್ದೋಗ್ತಾ ಇರ್ತಾರೆ. ಅದೇ ಟೈಮ್ಗೆ ಒಂದು ಹುಡುಗ ಬಂದು ಹಿಡ್ಕೊಂಡಿದ್ದ ತಕ್ಷಣವೇ ಈ ಕಡೆ ಶಾಂತಿ ಮತ್ತು ಕಸ್ತೂರಿ ಅವರು ಇಬ್ಬರೂ ಸಹ ಶಾಕಾಗಿ ನೋಡ್ತಾ ಇರ್ತಾರೆ. ಏನಾಯ್ತಮ್ಮ ಅಂತ ಕೇಳ್ತಾರೆ. ಈ ಕಡೆ ಅವರು ಸ್ಲಿಪ್ ಆಗಿ ಬಿದ್ದೋದ್ರು ಅಂತ ಹೇಳಿ ಅಂತಾರೆ. ನಮ್ಗೆ ಕಾಣಿಸ್ತಾ ಇದೆ, ನೀವು ಡ್ಯಾನ್ಸ್ ಆಡೋಕ್ಕೆ ಬಂದಿದ್ದೀರಾ ಅಥವಾ ಬೇರೆ ಯಾರು ಮಾಡೋಕ್ಕೆ ಬಂದಿದ್ದೀರಾ? ನಿಮ್ಮ ಒಂದು ಗಮನ ಡ್ಯಾನ್ಸ್ ಕಡೆ ಬಿಟ್ಟು ಬೇರೆ ಕಡೆ ಇದ್ದರೆ ಇದೇ ರೀತಿ ಆಗೋದು ಅಂತ ಹೇಳಿದಾಗ ಒಬ್ಬರು ಮುಖ ನೋಡ್ಕೊತಾ ಇರ್ತಾರೆ. ಬನ್ನಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತಂದಾಗ, ನಮ್ಗೆ ಗೊತ್ತು ಅದೆಲ್ಲ, ನೀನು ಸುಮ್ಮನೆ ನಿಂತ್ಕೊ ಅಂತೇಳಿ ಆ ಹುಡುಗಿನ ಕೇಳ್ತಾರೆ. ಏನಮ್ಮ ಜಾಸ್ತಿ ಏಟಾಗಿದೆಯಾ ಅಥವಾ ಸ್ವಲ್ಪ ನೋವಾಗ್ತಿದೆಯಾ ಅಂದರೆ ಒಂಚೂರು ಲೈಟಾಗಿ ನೋವಾಗ್ತಾಯಿದೆ ಅಂತೇಳಿ ಅಂತಾರೆ. ಸರಿ ಆಯಿತು, ಇವತ್ತಿಗೆ ಕ್ಲಾಸ್ ಮುಗೀತು, ನೀವಿನ್ನು ಮನೆಗೆ ಹೊರಡಿ ಅಂತೇಳಿ ಸ್ಟೂಡೆಂಟ್ಸ್ಗೆ ಹೇಳ್ತಾರೆ. ಮೇಡಮ್, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ, ಮೊದಲು ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗೋಣ ಬನ್ನಿ ಅಂದರೆ, ಅದೆಲ್ಲ ನಮ್ಗೆ ಗೊತ್ತು, ನಾವು ನೋಡ್ಕೊತೀರಿ, ನೀನು ಬಾಯಿ ಮುಚ್ಕೊಂಡಿರೋ ಅಂತೇಳಿ ಅವ್ರನ್ನ ಬೈದು ನೀವು ಹೋಗಿ ಇಲ್ಲಿಂದ ಕ್ಲಾಸಿಗೆ ಅಂತೇಳಿ ಕಳಿಸ್ತಾರೆ. ಅಲ್ಲಿ ಕ್ಲಾಸಲ್ಲಿರೋರು ಈ ಕಡೆ ಶಾಂತಿ ಕಾಫಿ ತೊಗೊಬ ಅಂತ ಹೇಳಿ ಕಾಫಿನ ತೊಗೊಂಬಂದು ಕೂತ್ಕೊಂಡಿರ್ತಾರೆ. ನೋಡು, ನಿನಗೆ ಹೊಸ ಚೈನು ತೊಗೊಬಂದಿದ್ದೀನಿ ತೋರ್ಸೋಕ್ಕೆ ಅಂತ ಹೇಳಿ ಶಾಂತಿ ತೋರಿಸ್ತಾಳೆ. ಯಾರು ತೊಗೊಟ್ಟಿರೋದು? ಅಣ್ಣನ ಅಂತಂದಾಗ, ಅಯ್ಯೋ ಸದ್ಯ ಅವರೆಲ್ಲಿ ಕೊಡ್ತಾರೆ ನನಗೆ ಅಂತೇಳಿ ಶಾಂತಿ ಅಂತಾಳೆ. ಇನ್ಯಾರು ಅಂದರೆ ಮಲೇಷನ್ ಬ್ರಿಡ್ ಇದೆಯಲ್ಲ, ಅವಳು ತಂದು ಕೊಟ್ಟಿದ್ದು ಅಂತೇಳಿ ಅಂತಾರೆ. ಹೌದಾ, ರೋಹಿಣಿ ತಂದು ಕೊಟ್ಲ, ತುಂಬ ಚೆನ್ನಾಗಿದೆ ಡಿಸೈನು ಅಂತೇಳಿ ಅಂತಾರೆ. ಹೌದು, ನಾನು ಅವಳ ಮೇಲೆ ಕೋಪ ಮಾಡ್ಕೊಂಡಿದ್ದೀನಲ್ಲ, ಸಮಾಧಾನ ಆಗಬೇಕು ಅಂತೇಳಿ ಈ ಥರ ನನ್ನ ಸಮಾಧಾನ ಮಾಡೋಕ್ಕೆ ತೊಗೊಂಬರ್ತಾ ಇರ್ತಾಳೆ. ಆದರೆ ನಾನು ಸಮಾಧಾನ ಆಗಬೇಕಲ್ವಾ ಅಂತ ಹೇಳಿ ಈ ಕಡೆ ಶಾಂತಿ ಅಂತಾಳೆ. ಈ ಕಡೆ ಕಸ್ತೂರಿನೂ ಸಹ, ಹೌದರೆ ತುಂಬ ಚೆನ್ನಾಗಿದೆ ಚೈನು ಅಂತೇಳಿ ಅಂತಾರೆ. ಆ ಮಲೇಷಿಯನ್ ಬ್ರೀಡ್ಗೆ ಬೇರೆ ಏನಾದ್ರು ಕೆಲಸ ಇದ್ದರೆ ತಾನೇ, ಮಾಡೋ ಕೆಲಸನೇ ಮಾಡೋದೇ ಇಲ್ಲ ನೆಟ್ಟಿಗೆ. ಇವಾಗ ನೋಡು, ಮನೋಜಿಂದನೇ ತಿರುಗಾಡ್ತಾ ಇರ್ತಾನೆ ಅವನು, ಇವಳು ಅವರಿಂದ ತಿರುಗಾಡ್ತಾ ಇರ್ತಾರೆ. ಒಬ್ಬರನ್ನ ಬಿಟ್ಟು ಒಬ್ರು ಇರೋದೇ ಇಲ್ಲ. ಮಂತ್ರವಾದಿ ಕೊಟ್ಟಿರೋದು ಯಾವ ತಾಯ್ತನೂ ಸಹ ವರ್ಕ್ ಆಗ್ತಾ ಇಲ್ಲ ಅಂಥೇಳಿ ಈ ಕಡೆ ಶಾಂತಿ ಅಂತಾಳೆ. ಈ ಕಡೆ ಕಸ್ತೂರಿ, ಇಲ್ಲ ಕಣೆ, ತುಂಬ ಪವರ್ಫುಲ್ ತಾಯ್ತ ಅದು ಅಂತೇಳಿ ಈ ಕಡೆ ಕಸ್ತೂರಿ ಅಂತಾಳೆ. ಶಾಂತಿ, ಅದೇನು ಪವರ್ಫುಲ್ಲು, ಅದೇನು ಕತೆನೋ, ಏನು ವರ್ಕೌಟ್ ಆಗ್ತಾ ಇಲ್ಲ ಅಂತ ಹೇಳಿ ಈ ಕಡೆ ಶಾಂತಿ ಮಾತಾಡ್ತಾ ಇರ್ತಾಳೆ. ಅದೇ ಟೈಮ್ಗೆ ಈ ಕಡೆ ವಿಶಾಲಾಕ್ಷಮ್ಮ ಬರ್ತಾರೆ. ಮೇಡಮ್ ನಮಸ್ಕಾರ ಮೇಡಮ್, ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಹೇಳಿ ಕೂತ್ಕೊತಾರೆ. ನೀವು ಈ ಕಡೆ ಬರಬೇಡಿ ಅಂತ ಹೇಳಿದ್ನಲ್ಲ, ಮತ್ತೆ ಏನಕ್ಕೆ ಬಂದ್ರಿ ಅಂತಂದರೆ, ನೀವು ಬರಬೇಡಿ ಅಂತಂದ್ರು ನನಗೆ ನಿಮ್ಮ ಮೇಲೆ ತುಂಬ ಅಭಿಮಾನ
ಮೇಡಮ್ ನಾನು ಬಂದೇ ಬರ್ತೀನಿ ಅಂತ ಹೇಳಿ ಅಂತಾರೆ. ಒಂದು ಸಲ ಹೇಳಿದ್ರೆ ಅರ್ಥ ಆಗಲ್ಲ ಬರಬೇಡಿ ಅಂತೇಳಿ ಅಂತಂದರೆ, ಅದಕ್ಕೆ ಕಾರಣ ಇದೆ ಮೇಡಮ್, ಅದಕ್ಕೋಸ್ಕರ ಬಂದೆ. ನಾನು ಹುಟ್ಟಿದ ಹಬ್ಬಕ್ಕೆ ನಮ್ಮ ಹುಡುಗರೆಲ್ಲ ತುಂಬ ದೊಡ್ಡದಾಗಿ ಪ್ಲ್ಯಾನ್ ಮಾಡ್ಕೊತಾ ಇದ್ದಾರೆ. ಆ ಹುಟ್ಟಿದ ಹಬ್ಬಕ್ಕೆ ನಿಮ್ಮನ್ನು ಕರಿಬೇಕು ಅಂತೇಳಿ ಬಂದೆ ಅಂತೇಳಿ ಅಂತಾರೆ. ನಿಮ್ಮ ಹುಟ್ಟಿದ ಹಬ್ಬಕ್ಕೆ ಹುಡುಗರೆಲ್ಲ ಸೇರಿ ಮಾಡ್ತಾ ಇದ್ದಾರಲ್ಲ, ನಾವ್ಯಾಕೆ ಬರಬೇಕು ಅಂತೇಳಿ ಇವ್ರಂತಾರೆ. ಅದಕ್ಕೆ ಈ ಕಡೆ ವಿಶಾಲಾಕ್ಷಿ, ಹೌದು ಏನಕ್ಕೆ ಬರಬೇಕು ಅಂತಂದಾಗ, ಟೀಚರ್ ನೀವಂದರೆ ನಂಗೆ ತುಂಬ ಇಷ್ಟ ಟೀಚರ್. ನಿಮ್ಮ ಸಕಲ ಕಲಾಭವಲ್ಲಭ್ಯ ಶಾಂತಿ ಟೀಚರ್ನ ಹತ್ರದಿಂದನೇ ಬಂದು ಕರಿಬೇಕು ಅಂತೇಳಿ ನಾನೇ ಖುದ್ದಾಗಿ ಬಂದಿದ್ದೀನಿ ಟೀಚರ್. ನೀವಿಲ್ಲದೆ ನನ್ನ ಬರ್ತ್ಡೇ ನಾನು ಮಾಡ್ಕೊಳ್ಳೋದಿಲ್ಲ, ನೀವು ಇರಲೇಬೇಕು ಟೀಚರ್ ಅಂತ ಹೇಳಿ ಅಂತಾರೆ. ನೀವು ತುಂಬಾ ಒಳ್ಳೆ ಬ್ರಿಲಿಯಂಟ್, ನಿಮಗೆ ತುಂಬಾ ಟ್ಯಾಲೆಂಟ್ ಇದೆ ಟೀಚರ್, ನೀವು ಬರಲೇಬೇಕು ಅಂತೇಳಿ ಅಂತಾರೆ. ಈ ಕಡೆ ಇವರು ಸಹ ಸರಿ ಆಯಿತು ಅಂತೇಳಿ ಅಂತಾರೆ. ಟೀಚರ್ ನಿಮ್ಮ ನೋಡ್ರೆ 3 ಜನ ಮಕ್ಕಳ ತಾಯಿ ಥರ ಕಾಣಿಸೋದೇ ಇಲ್ಲ ಅಂತೇಳಿ ಅಂದ ತಕ್ಷಣ ಈ ಕಡೆ ಶಾಂತಿಗೆ ತುಂಬಾ ಖುಷಿಯಾಗೋಗುತ್ತೆ. ಹೌದೌದು, ಎಲ್ಲರೂ ನನ್ನ ಅದೇ ಥರ ಅಂತ ಇರ್ತಾರೆ, ನೀವು 3 ಮಕ್ಕಳ ತಾಯಿ ಥರ ಕಾಣಿಸೋದಿಲ್ಲ ಅಂತ ಹೇಳಿ ಈ ಕಡೆ ಶಾಂತಿ ವಿಶಾಲಾಕ್ಷಿಗೆ ಅಂತಾರೆ. ಸರಿ ಆಯಿತು ತೊಗೊಳ್ಳಿ ಕುಂಕುಮ ಅಂತ ಹೇಳಿ ಕುಂಕುಮನ ಕೊಟ್ಟು, ಬರಲೇಬೇಕು ನಮ್ಮ ಹುಡುಗರು ನಮ್ಮ ಹತ್ರ ಕಾಯ್ತಾ ಇರ್ತಾರೆ ಅಂತ ಹೇಳಿ ಅಲ್ಲಿಂದ ನಮಸ್ಕಾರ ಮಾಡಿ ಹೊರಡ್ತಾರೆ. ನಮಸ್ಕಾರ ಮಾಡೋದು ನೋಡ್ಬಿಟ್ಟು ಇವರೇನು ವೀರಗಾಸೆ ಮಾಡಿದ್ರೆ ಅಥವಾ ನಮಸ್ಕಾರ ಮಾಡೋ ಒಂದು ಗೊತ್ತಾಗಲ್ಲ, ಇವ್ರ ಭಾಷೆನೋ ಅಂತೇಳಿ ಈ ಕಡೆ ಶಾಂತಿ ಅವ್ರು ಹೋದ್ಮೇಲೆ ಅನ್ಕೊತಾ ಇರ್ತಾಳೆ. ಅದೇ ಟೈಮ್ಗೆ ಈ ಕಡೆ ಕಸ್ತೂರಿಗೆ ಕಾಫಿ ಎಲ್ಲ ಆರೋಗ್ಬಿಟ್ಟಿದೆ, ಹೋಗಿ ಹೊಸ್ದಾಗಿ ಕಾಫಿನ ಬಿಸಿ ಮಾಡ್ಕೊಂಬ, ಅದ್ರ ಜೊತೆ ಬೆಣ್ಣೆ ಮುರ್ಕು ತೊಗೊಂಬ ಹೋಗು ಅಂತ ಹೇಳಿ ಈ ಕಡೆ ಶಾಂತಿ ಕಸ್ತೂರಿಗೆ ಹೇಳ್ತಾಳೆ. ಕಸ್ತೂರಿ ಅಯ್ಯೋ ಆಯಿತು ಬಿಡಮ್ಮ, ಇಲ್ಲಾಂದರೆ ನೀನು ಎಲ್ಲಿ ಬಿಡ್ತೀಯ, ನಾನು ಬಿಸಿ ಮಾಡ್ಕೊಬಂದಿಲ್ಲ ಅಂದರೆ ಅಂತೇಳಿ ಈ ಕಡೆ ಕಸ್ತೂರಿನೂ ಸಹ ಕಾಫಿ ಬಿಸಿ ಮಾಡ್ಕೊಂಬರೋಕ್ಕೆ ಅಲ್ಲಿಂದ ಕಿಚನ್ಗೆ ಹೊರಡ್ತಾರೆ. ಈ ಕಡೆ ಕನಕ ಡೈರೆಕ್ಟಾಗಿ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಮನೆಗೆ ಬರ್ತಾರೆ. ಈ ಕಡೆ ಅರುಣ್ ಹತ್ರ ಬಂದು, ದಯವಿಟ್ಟು ನನ್ನ ಮರ್ತೋಗ್ಬಿಡಿ, ನಮ್ಮ ಭಾವ ನಿಮ್ಮನ್ನು ಒಪ್ಕೊಳ್ಳೋದಿಲ್ಲ, ಖಂಡಿತವಾಗ್ಲೂ ಇದಾಗದೇ ಇರೋ ಕೆಲಸ, ನನ್ನ ಮರೆತು ನೀವು ಬೇರೆ ಯಾರು ಹುಡುಗಿ ನೋಡಿ ಲೈಫಲ್ಲಿ ಸೆಟ್ಲಾಗಿ ಅಂತ ಹೇಳ್ತಾರೆ. ಅದಕ್ಕೆ ಅರುಣ್, ಯಾಕೆ ಮದುವೆ ಆಗೋದು ನಾವು, ಹೊಸ ಜೀವನ ಕಟ್ಕೊಳ್ಳೋದು ನಾವು, ಹೋಗಿ ನೀವು ಯಾಕೆ ಅವ್ರ ಜೊತೆಯಲ್ಲಿ ಇದು ಮಾಡ್ತಾಯಿದ್ದೀರಾ ಅಂತ ಹೇಳಿ ಅಂದಾಗ, ಆದರೆ ಅವ್ರ ಜೊತೆಲೇ ನಾವು ಚೆನ್ನಾಗಿರ್ಬೇಕಾಗಿರೋದು, ಅವರೇ ನಮ್ಮನ್ನು ನನ್ನ ತಂದೆ ಜಾಗದಲ್ಲಿ ನಿಂತು ನೋಡ್ಕೊತಾ ಇರೋದು, ನಮ್ಮ ಭಾವನ ವಿರುದ್ಧವಾಗಿ ನಾವು ಖಂಡಿತವಾಗ್ಲೂ ಮದುವೆ ಮಾಡ್ಕೊಳಕ್ಕೆ ಆಗೋದೇ ಇಲ್ಲ, ನಮ್ಮ ಫ್ಯಾಮಿಲಿನ ನನಗೆ ಇಂಪಾರ್ಟೆನ್ಸು ಅಂತಾರೆ. ನಿಮ್ಮ ಫ್ಯಾಮಿಲಿ ಹೆಚ್ಚ ನನ್ನ ಫ್ಯಾಮಿಲಿ ಹೆಚ್ಚ, ನಾನು ಹೆಚ್ಚ ಅಂತ ಕೇಳಿದಾಗ, ನನ್ನ ಫ್ಯಾಮಿಲಿನೇ ಹೆಚ್ಚು ನನಗೆ, ಖಂಡಿತವಾಗ್ಲೂ ಅವ್ರನ್ನ ಬಿಟ್ಟು ನಾನು ಈ ನಿರ್ಧಾರನ ತೊಗೊಳಕ್ಕಾಗೋದಿಲ್ಲ ಅಂತೇಳಿ ಅಂತಾರೆ. ಅದಕ್ಕೆ ದಯವಿಟ್ಟು ನೀನು ಇನ್ನೊಂದು ಸಲ ಯೋಚನೆ ಮಾಡು ಕನಕ, ನೀನು ತೊಗೊತಾರೋ ನಿರ್ಧಾರ ಕರೆಕ್ಟ್ ಅಲ್ಲ ಅಂದಾಗ, ಇಲ್ಲ ಇದು ತೊಗೊತಾರೋ ನಿರ್ಧಾರ ಖಂಡಿತವಾಗ್ಲೂ ಕರೆಕ್ಟು, ನನಗೆ ಫೋನ್ ಮಾಡೋದಾಗಲಿ ಮೆಸೇಜ್ ಮಾಡೋದಾಗಲಿ ನಾನು ಮೀಟ್ ಮಾಡೋದಾಗಲಿ ಖಂಡಿತವಾಗ್ಲೂ ಮಾಡಬೇಡಿ, ನಾನು ಮರ್ತುಬಿಡಿ ಅಂತೇಳಿ ಅಲ್ಲಿಂದ ಹೊರಟ್ಬಿಡ್ತಾಳೆ. ಈ ಕಡೆ ಅರುಣ್ ಅವ್ರ ತಾಯಿ ಬಂದು ಯಾಕೆ ಏನಾಯಿತು ಅಂದಾಗ, ಅವ್ರ ಭಾವ ಒಪ್ಕೊಂಡ್ರೇ ಈ ಮದುವೆ ಅಂತೆ, ಇಲ್ಲಾಂದರೆ ಆಗಲ್ಲಂತೆ, ನಾನು ಮರ್ತುಬಿಡಿ ಅಂತ ಹೇಳಿದ್ಲು ಅಂತೇಳಿ ಅಂತಾರೆ. ಹೌದಾ ಯಾಕೆ ಏನಾಯ್ತಿರು ನಾನು ಕೇಳ್ತೀನಿ ಅಂತ ಅಂದಾಗ, ಅಮ್ಮ ಅದೆಲ್ಲ ಏನು ಬೇಡಮ್ಮ, ಅವಳು ಹೇಳಿದ್ಲಲ್ಲ ಮರ್ತುಬಿಡಿ ಅಂತೇಳಿ, ಬಿಡಿ ಇನ್ಮೇಲೆ ಮರ್ತುಬಿಟ್ಟು ನಮ್ಮ ಜೀವನ ನಾವು ನೋಡ್ಕೊಳ್ಳೋಣ ಅಂತ ಹೇಳಿ ಈ ಕಡೆ ಅರುಣ್ ಸೈಲೆಂಟಾಗಿ ಹೋಗ್ಬಿಡ್ತಾನೆ. ಇವ್ರ ತಾಯಿಗೆ ಏನು ಹೇಳಬೇಕಂತ ಗೊತ್ತಾಗೋದೇ ಇಲ್ಲ, ಇವನು ಮರೆತು ಹೆಂಗಿರ್ತಾನೆ ಆ ಹುಡುಗಿನ ಅಂಥೇಳಿ ಇವ್ರ ತಾಯಿನೂ ಸಹ ಒಳಗಡೆ ಅನ್ಕೊತಾ ಇರ್ತಾರೆ. ಈ ಕಡೆ ಸೂರ್ಯ ಮನೆಗೆ ಬರ್ತಾನೆ. ಮನೆಗೆ ಬಂದು, ಕನಕ ಎಲ್ಲಿ ಹೋಗಿದ್ರಿ ಅಂದರೆ, ಹುಡುಗ ನೋಡೋಕೆ ಹೋಗಿದ್ದೆ, ಸೆಟ್ ಆಯ್ತಾ ಅಂತಂದಿದ್ದಕ್ಕೆ, ಇಲ್ಲ ಹುಡುಗ ಸೆಟ್ ಆಗಿಲ್ಲ ಕನಕಾಗೆ, ಬೇರೆ ಹುಡುಗ ನೋಡ್ತೀನಿ ಅಂಥೇಳಿ ಅಲ್ಲಿಂದ ಹೊರಡ್ತಾನೆ. ಆಚೆ ಕಡೆ ಹೋಗೋ ಟೈಮಿಗೆ ಅದೇ ಟೈಮ್ಗೆ ರೋಹಿಣಿ ಅವ್ರ ಮಾವ ಅಂತ ಹೇಳ್ಕೊಂಬಂದಿದ್ದಾರಲ್ಲ ಅವ್ರು ಬರ್ತಾರೆ. ಮಲೇಷನ್ ಮಾವ ಬರಬೇಕು ದಯವಿಟ್ಟು ನೀವು ಬರಬೇಕು ಅಂತೇಳಿ ಮನೆ ಒಳಗಡೆ ಕರ್ಕೊಂಡೋಗಿ, ಮನೆಯವರೆಲ್ಲ ಎಲ್ಲಿದ್ರೆ ಎಲ್ಲರೂ ಬನ್ನಿ ಅಂತೇಳಿ ಕಿರ್ಚಾಡ್ತಾನೆ. ಈ ಕಡೆ ಶಾಂತಿ, ನಮಸ್ಕಾರ ಮೇಡಮ್, ಏನು ಇವರು ಬೀಗ್ರೆ ಚೆನ್ನಾಗಿದ್ದೀರಂದ್ರೆ, ಯಾರು ನಿಮ್ಮ ಬೀಗರು, ಯಾವ ಬೀಗರು ಇಲ್ಲ ಏನಿಲ್ಲ, ನಿಮ್ಮ ಬಂದು ಕೆಲಸ ಏನೋ ಅದು ನೀಡ್ರಿ, ನೀವು ಏನಕ್ಕೆ ಇಲ್ಲಿ ಬಂದಿದ್ದು ಅಂತೇಳಿ ಜೋರಾಗಿ ಕಿರಿಸ್ತಾಳೆ. ಅದಕ್ಕೆ ಈ ಕಡೆ ರಂಗನಾಥ್, ಮನೆಗೆ ಬಂದಿರೋರು ಹತ್ರ ಹಿಂಗೆ ಮಾತಾಡ್ಬೇಕಂತ ಗೊತ್ತಾಗೋದಿಲ್ಲ, ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಿ ಅಂತೇಳಿ ಬೈತಾರೆ. ಏನು ಬೀಗ್ರೆ ಈ ಕಡೆ ಬಂದಿದ್ದು ಅಂತೇಳಿ, ಸುಮ್ಮನೆ ಬೀಗ್ರೆ ಇದೇ ರೋಡಲ್ಲಿ ಹೋಗ್ತಾ ಇದ್ದೆ, ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತೇಳಿ ಬಂದೆ ಅಂತೇಳಿ ಅಂತಾರೆ. ಅದಕ್ಕೆ ಇವರು, ಹೌದಾ ಶ್ರುತಿ ಇದ್ಕೊಂಡು ಎಲ್ಲೋ ಅವ್ರು ರೋಹಿಣಿ ಅವ್ರು ನೋಡ್ಬೇಕಂತ ಅನಿಸ್ತೇನೋ ಅದಕ್ಕೆ ಬಂದಿರ್ತಾರೆ ಅಂತೇಳಿ ಅಂತಾರೆ. ಏನಮ್ಮ ರೋಹಿಣಿ ನೀ ಚೆನ್ನಾಗಿದೆಯಾ ಅಂತ ಹೇಳಿ ಅಂದಾಗ, ಹೆಂಗೋ ಇದ್ದೀನಿ ಅಂತೇಳಿ ರೋಹಿಣಿ ಅನ್ನೋ ಟೈಮ್ಗೆ ಈ ಕಡೆ ಸೂರ್ಯ ತುಂಬ ಚೆನ್ನಾಗಿದ್ದಾರೆ ಬಿಡಿ, ಈ ಕಡೆ ಏನಾದರೂ ನೀವು 2 ದಿನ ಇದ್ದರೆ ಅವರು ಹೆಂಗಿದ್ದಾರೆ ಅಂತೇಳಿ ಈ ಮನೇಲಿ ಗೊತ್ತಾಗುತ್ತೆ. ಈ ಕಡೆ ಸೂರ್ಯ ಅಂತಾನೆ. ಆ ಕಡೆ ಅವರು ಮಾವ ಬಂದು, ನಾನು ದಯವಿಟ್ಟು ತಪ್ಪು ಮಾಡಿಲ್ಲ, ನಾನೇನು ತಪ್ಪು ಮಾಡಿಲ್ಲ, ಒಂದು ಹೆಣ್ಮಗು ಜೀವನ ಚೆನ್ನಾಗಿರುತ್ತೆ ಅಂತೇಳಿ ಸುಳ್ಳು ಹೇಳಿದೆ, ದಯವಿಟ್ಟು ಅದನ್ನು ಮನಸ್ಸಲ್ಲಿ ಇಟ್ಕೊಂಡಿರ ಮರ್ತು ಬಿಡಿ, ನೀವು ಹೆಂಗಿದ್ದೀರಾ ಬಿಗ್ರೆ ಅಂತ ಅಂದಿದ್ದಕ್ಕೆ ರಂಗನಾಥ್ ಅವ್ರು, ನಾನು ಚೆನ್ನಾಗಿದ್ದೀನಿ ಬಿಗ್ರೆ, ನೀವು ಹೆಂಗಿದ್ದೀರಾ ಅಂತೇಳಿ ಕೇಳ್ತಾನೆ. ಏನಿಲ್ಲ ಬಿಗ್ರೆ, ನಿಮ್ಮ ಫ್ರೆಂಡು ಅವ್ರಿಗೆ ನಾನು ಇಲ್ಲಿ ನಡೆದಿರೋದೆಲ್ಲ ಗೊತ್ತಾಗಿದೆ, ಅವ್ರು ನನ್ನ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾರೆ, ದಯವಿಟ್ಟು ನಾನು ಇಲ್ಲಿ ಬಂದ ಕ್ಷಮೆ ಕೇಳಿರೋದನ್ನ ನೀವು ಅವ್ರಿಗೆ ಹೇಳಿ ಮಾತಾಡಿ ಅಂತ ಹೇಳಿ ಅಂತಾರೆ. ಸರಿ ಆಯಿತು ಖಂಡಿತವಾಗ್ಲೂ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿ ಅಂತಾರೆ. ಈ ಕಡೆ ರೋಹಿಣಿ ನೋಡಿಕೊಂಡು ಶಾಂತಿನೂ ಸಹ ಬೈಕೊಂತ ಇರ್ತಾಳೆ. ಈ ಮಲೇಷನ್ ಇವಳೇನಾದ್ರು ಕರೆಸಿದ್ಲ, ನೀನೇನಾದ್ರು ಕರೆಸ್ದೆ ಇವ್ರನ್ನ, ಅದಕ್ಕೆ ಇಲ್ಲ ಅತ್ತೆ ನಾನೇನು ಕತೆ ಕರೆಸ್ಲಿ ಅಂತ ಹೇಳಿ ಇವಳು ಅಂತಾಳೆ. ಇನ್ನೂ ಬೇರೆ ಏನಾದರೂ ಸುಳ್ಳು ಹೇಳೋದಿದೆಯೇನೋ ನೋಡು ಅಂತೇಳಿ ಈ ಕಡೆ ಶಾಂತಿ ರೇಗಿಸ್ತಾ ಇರ್ತಾಳೆ ಅವಳನ್ನ. ಅಲ್ಲಿ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ಮುಂದಿನ ಎಪಿಸೋಡಲ್ಲಿ ಮೀಟ್ ಮಾಡೋಣ. ಬಾಯ್.